ಗುಂಜಾಮಪುರಾಧೀಶಂ ನೋದರೌರಗಬಂಧನಂ ದ್ವಿಭುಜಂ ದುರಿದೋತ್ಕೃಷ್ಟಂ ಗಜಾನನಂ. ಇದು ಶ್ರೀ ಇಡಗುಂಜಿ ಮಹಾಗಣಪತಿಯ ಮೂರ್ತಿಯ ವೈಶಿಷ್ಟ್ಯದ ಧ್ಯಾನ ಶ್ಲೋಕವಾಗಿದೆ. ಮೂರ್ತಿಯ ವೈಶಿಷ್ಟ್ಯದ ಧ್ಯಾನ ಶ್ಲೋಕದಲ್ಲಿ ಮಹಾಗಣಪತಿಯನ್ನು ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ಗಣಪತಿ ಎಲ್ಲ ಕಡೆಗೆ ಏಕದಂತನಾಗಿದ್ದರೆ ಇಡಗುಂಜಿಯಲ್ಲಿ ಪೂರ್ಣವಾದಂತಹ 2 ದಂತಗಳನ್ನು ಹೊಂದಿದ್ದು, ಎಲ್ಲ ಕಡೆಗೂ ಹೊಟ್ಟೆಯಲ್ಲಿ ಹಾವಿದ್ದರೆ ಇಡಗುಂಜಿ ಗಣಪತಿಗೆ ಹೊಟ್ಟೆಯಲ್ಲಿ ಹಾವಿಲ್ಲದೆ, ನಾಗ ಯಜ್ಞೋಪವೀತವಿಲ್ಲದೆ ಘಂಟೆಯ ಸ್ವರವನ್ನು ಯಜ್ಞೋಪವೀತವನ್ನಾಗಿ ಧರಿಸಿ ಕ್ಷೇತ್ರ ಇಡಗುಂಜಿಯಲ್ಲಿ ವಾಲಖಿಲ್ಯ ಋಷಿಗಳ ಮೂಲಕವಾಗಿ ನಾರದ ಮುನಿಗಳ ಪ್ರೇರಣೆಯಿಂದ ಪ್ರತಿಷ್ಠಾಪನೆಯನ್ನು ಹೊಂದಿ ದೇಶದ ಎಲ್ಲ ಜನತೆಗೂ ಮಂಗಲವನ್ನು ಉಂಟು ಮಾಡ್ತಾರೆ. ಇಲ್ಲಿ ಶ್ರೀ ಮಹಾಗಣಪತಿ ಯಾಕೆ ಏಕದಂತನಾಗಿಲ್ಲ, ಹೊಟ್ಟೆಗೆ ಯಾಕೆ ಹಾವಿಲ್ಲ, ನಾಗಯಜ್ಞೋಪವೀತವನ್ನು ಯಾಕೆ ಧರಿಸಿಲ್ಲ ಅನ್ನುವುದು ಎಲ್ಲ ಬದುಕರ ಪ್ರಶ್ನೆಯಾಗಿದೆ. ಏಕೆಂದರೆ ಗಣಪತಿಯ ವರ್ಣನೆಯನ್ನು ಗಣಪ ಏಕದಂತ, ಪಚ್ಚೆಗಲ್ಲು, ಪಾಣಿಪೀಠ ಅಂತ ಹೇಳಿ ವರ್ಣನಾದಿಗಳು ಬರ್ತದೆ. ಆದರೆ ಈ ಇಡಗುಂಜಿ ಮಹಾಗಣಪತಿ ಆ ವರ್ಣನೆಗೆ ನಿಲುಕದಂತಹ ಮೂರ್ತಿಯಾಗಿದೆ. ಯಾಕೆ ಅಂದರೆ ಈ ಕ್ಷೇತ್ರಕ್ಕೆ ಇಡಗುಂಜಿ ಅಂತ ಹೆಸರು. ಸಂಸ್ಕೃತದಲ್ಲಿ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಇಡ ಅಂದರೆ ಭೂಮಿ ಅಂತ ಅರ್ಥ. ಯಾವ ಭೂಮಿ? ಗಜೇಂದ್ರ ಅರ್ಥಾತ್ ಆನೆಗಳ ನಾಯಕ ವಾಸವಾಗಿರುವಂತಹ ಭೂಮಿಗೆ ಇಡ ಅಂತ ಅದರ ಪ್ರದೇಶವಿದೆ. ಮೊಟ್ಟ ಮೊದಲು ಈ ಕ್ಷೇತ್ರಕ್ಕೆ ಗುಂಜಾವನ ಅಂತ ಕರಿತಾಯಿದ್ವಿ. ಗುಂಜಾವನ ಅಂದರೆ ಗುಲುಗಿಂಜಿ ಗಿಡ ಜಾಸ್ತಿ ಇದ್ದಿದ್ದರಿಂದ ಈ ಪ್ರದೇಶದಲ್ಲಿ ಐರಾವತನ ಮಗ ಗಜೇಂದ್ರ ಇಂದ್ರನ ಶಾಪದಿಂದ ಉತ್ತರದಕ್ಕೆ ತಲೆ ಇಟ್ಟು ಮಲಗಿದಂತಹ ಕ್ಷೇತ್ರದಲ್ಲಿ ಉತ್ತರ ದಕ್ಷಿಣಾದಿ ಖಂಡದ ಶರಾವತಿ ನದಿ ತೀರದ ಮೇಲಿರುವಂತಹ ಈ ಇಡಗುಂಜಿ ಗುಂಜಾವನ ಕ್ಷೇತ್ರವಾಗಿದೆ. ಗುಂಜಾವನದಲ್ಲಿ ಗಜೇಂದ್ರ ಬದ್ದು ಯಾವಾಗ ವಾಸವಾದನೋ ಈ ಪ್ರದೇಶಕ್ಕೆ ಇಡ ಅಂದರೆ ಪ್ರದೇಶವಾಯಿತು. ಗಣಪತಿಗೆ ಆನೆ ತಲೆಯನ್ನು ಇಲ್ಲಿಂದನೇ ಒಯ್ದಿದ್ದರಿಂದ ನಾರದ ಮಹರ್ಷಿಗಳು ವಾಲಖಿಲ್ಯ ಋಷಿಗಳ ಮೂಲಕವಾಗಿ ಮೊಟ್ಟ ಮೊದಲು ಇಡೀ ವಿಶ್ವಕ್ಕೆ ಅಥವಾ ಭೂಮಿಗೆ ಮೊಟ್ಟ ಮೊದಲು ಶ್ರೀ ಮಹಾಗಣಪತಿಯನ್ನು ತಂದದ್ದು ಇಡಗುಂಜಿ. ಮಹಾಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ವಾಲಖಿಲ್ಯ ಋಷಿಗಳ ಮೂಲಕವಾಗಿ ಪ್ರತಿಷ್ಠಾಪನೆ ಮಾಡಿಸಿ ನಿರಂತರವಾಗಿ ಪೂಜೆ ಪುನಸ್ಕಾರಾದಿಗಳು ನಡೆಯಬೇಕು ಹೇಳುವಂತಹ ಉದ್ದೇಶದಿಂದ 2 ಗೋತ್ರದ ಬ್ರಾಹ್ಮಣರನ್ನು ಈ ಒಂದು ಕ್ಷೇತ್ರಕ್ಕೆ ಸ್ಥಾಪನೆ ಮಾಡ್ತಾರೆ. ಅವರೇ ವಿಶ್ವಾಮಿತ್ರ ಹಾಗೂ ಭಾರದ್ವಾಜ ಗೋತ್ರದ 2 ಕುಟುಂಬಗಳನ್ನು ನಿರಂತರ ಪೂಜೆಗಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಯಾಕೆ ಅಂದರೆ ಗಣಪತಿ ಬಾಕಿ ಕಡೆ ಎಲ್ಲ ಕಡೆಯಲ್ಲಿಯೂ ಗಣಪತಿ ಏಕದಂತನಾಗಿದ್ದು, ಹೊಟ್ಟೆಗೆ ಹಾವಿದ್ದು, ನಾಗಯಜ್ಞೋಪವೀತವನ್ನು ಪಡೆದಿದ್ದು, ಅದರ ಪೂಜೆ ಪುನಸ್ಕಾರಾದಿಗಳೆಲ್ಲವೂ ಬೇರೆ ಬೇರೆ ಆದದ್ದರಿಂದ ಈ ಕ್ಷೇತ್ರದ ಮಹಾಗಣಪತಿಯು ದ್ವಿದಂತನಾಗಿದ್ದು, ಹೊಟ್ಟೆಗೆ ಹಾವಿಲ್ಲದೇ ಇದ್ದು ಈ ಮಹಾಗಣಪತಿಯ ಧ್ಯಾನ ಶ್ಲೋಕ, ಋಷಿ, ಮುನಿ, ಛಂದಸ್ಸು, ಷಡಂಗ ಧ್ಯಾನಾದಿಗಳು ಬೇರೆ ಬೇರೆ ಆದದ್ದರಿಂದ ಪೂಜೆ ಪುನಸ್ಕಾರಾದಿಗಳಲ್ಲಿ ಲೋಪ ಇರಬಾರದು ಹೇಳುವಂಥ ಕಾರಣಕ್ಕೆ 2 ಕುಟುಂಬದವರನ್ನು ಈ ಒಂದು ಕಾರಣಕ್ಕಾಗಿ ಪ್ರತಿಷ್ಠಾಪನೆಯನ್ನು ನಾರದ ಮಹರ್ಷಿಗಳು ಮಾಡಿಸ್ತಾರೆ. ಅದೇ ರೀತಿಯಲ್ಲಿ ಶ್ರೀ ಮಹಾಗಣಪತಿಯ ಅವತಾರವೇ ಅಸಂಭವವಾಗಿದೆ. ಏಕೆಂದರೆ ನಾವು ಇಲ್ಲಿಯವರೆಗೆ ಶ್ರೀ ಮಹಾಗಣಪತಿಯ ಹುಟ್ಟನ್ನು ಸ್ಕಾಂದ ಪುರಾಣದ ಮೂಲಕವಾಗಿ ನಾವು ಕೇಳ್ತಾ ಬಂದಿದ್ದೇವೆ. ಆದರೆ ಶ್ರೀ ಮಹಾಗಣಪತಿಯು ಅಯೋನಿಜನಾಗಿ, ದ್ವಿಜನ್ಮಿಯಾಗಿ, ದ್ವಿರೂಪಿಯಾಗಿ, ಅಖಂಡ ಬ್ರಹ್ಮಚಾರಿಯಾಗಿ ಜನ್ಮವನ್ನು ತಾಳಲಿಕ್ಕೆ ಕಾರಣ ಕ್ರೌಂಚ ಹೇಳುವಂಥ ಗಮನಿಸುವ ಗೌತಮ ಮಹರ್ಷಿಯ ಶಾಪದಿಂದ ಬ್ರಹ್ಮನ ಹತ್ರ ತನಗೆ ಮೂಷಿಕ ಪ್ರಾಣಿಯ ಈ ರೂಪವೇ ಶಾಶ್ವತವಾಗಬೇಕು, ನಾನು ಶಾಶ್ವತವಾಗಿ ಈ ಆಸುರಿಯ ಪ್ರವೃತ್ತಿ ನನ್ನಲ್ಲಿ ಒಳೆಯಬೇಕು ಹೇಳುವ ಉದ್ದೇಶಕ್ಕೆ ನನಗೆ ಮರಣ ಬರಬಾರದು ಅಂತ ಕೇಳ್ಕೊಳ್ತಾನೆ. ಭೂಲೋಕದ ನಿಯಮ ಯಾರು ಹುಟ್ಟುತ್ತಾರೋ ಅವರು ಮರಣವನ್ನು ಹೊಂದುವುದೇ ಆಗಿರ್ತದೆ. ಆದರೆ ಅದನ್ನು ಬ್ರಹ್ಮದೇವರು ಮೂಷಿಕ ಅಂದರೆ ಕ್ರೌಂಚ ಗಂಧರ್ವನಿಗೆ ಹೇಳ್ತಾರೆ, ನೀನು ವಸ್ತುತಃ ಅಮರನಾಗಿದ್ದೀಯಾ, ನಿನಗೆ ಈ ಒಂದು ಶಾಪವೇ ಅಮರತ್ವವನ್ನು ಹೊಂದಬೇಕೇ ಅಂತ ಕೇಳಿದರೆ, ನನಗೆ ಈ ಮೂಷಿಕಾಸುರ ಪ್ರವೃತ್ತಿ ತುಂಬ ಆನಂದ ಕೊಡುವುದಾದ್ದರಿಂದ ಈ ಒಂದು ರೂಪ, ಈ ಒಂದು ವೃತ್ತಿ ನನಗೆ ಶಾಶ್ವತವಾಗಬೇಕು ಅಂತ ಹೇಳಿ ವರವನ್ನು ಕೇಳ್ತಾನೆ. ಹಾಗಾದರೆ ನೀನು ಮರಣ ಬರುವಲ್ಲಿ ಏನಾದರೂ ರಿಯಾಯಿತಿ ಅಂತ ಕೇಳಿಕೊಂಡಾಗ ಆಗ ಮೂಷಿಕಾಸುರ ಕೇಳ್ತಾನೆ, ನನಗೆ ಮರಣ ಬರೋದಿದ್ದರೆ, ಅಂತಹ ವ್ಯಕ್ತಿ ಭೂಮಿಯಲ್ಲಿ ಹುಟ್ಟೋದಿದ್ದರೆ ಅವನು ಅಯೋನಿಜನಾಗಿ ಜನ್ಮ ತಾಳಬೇಕು. ಒಂದು ವೇಳೆ ಜನ್ಮ ತಾಳಿದರೂ
ಒಮ್ಮೆ ಹುಟ್ಟಿ ಮತ್ತೆ ಸತ್ತು ಮತ್ತೆ ಬದುಕಬೇಕು. ಹಾಗೆ ಒಂದು ಬದುಕಿದರೂ ಒಂದೇ ರೂಪ ಇಲ್ಲದೆ ಎರಡು ರೂಪವುಳ್ಳವನಾಗಿದ್ದು ಅಖಂಡ ಬ್ರಹ್ಮಚಾರಿಯಾಗಿದ್ದು ಯಾವುದೇ ಆಯುಧದಿಂದ ಬರಬಾರದು ಅಂತ ಹೇಳಿ ವರವನ್ನು ಪಡೆದದ್ದರಿಂದ ಶ್ರೀ ಮಹಾಗಣಪತಿ ಗಜಾನನಾಗಿ ಅವತಾರವನ್ನು ತಾಳ್ತಾನೆ. ಇಲ್ಲಿಯೇ ಶ್ರೀ ಮಹಾಗಣಪತಿಯ ಮೊಟ್ಟ ಮೊದಲ ಉತ್ಪತ್ತಿಯಾಗಿದ್ದರಿಂದ ಶ್ರೀ ಕ್ಷೇತ್ರ ಅಸಂಭವವಾದ ಸಂಭವವಾಗುತ್ತದೆ. ಪಾರ್ವತಿಯನ್ನು ಬೇರನಿಂದ ಮಾಡ್ತಾಳೆ. ಮೃತ್ತಿಕೆಯಿಂದ ಮಾಡಿದಂತಹ ಶರೀರಕ್ಕೆ ಜೀವಕಲೆಯನ್ನು ಕೊಟ್ಟು ಈಶ್ವರನನ್ನು ತಲೆಗೆಡೆದು ಇಲ್ಲಿಂದ ಆನೆ ತಲೆಯನ್ನು ಒಯ್ದು ಗಣಪತಿಗೆ ಆನೆ ತಲೆಯನ್ನು ಹಾಕಿ ಗಜಾನನಾಗಿ ಅವತಾರ ತಾಳೆ. ಅಯೋನಿಜನಾಗಿ ಗರ್ಭದಿಂದ ಹುಟ್ಟದೆ ಅಯೋನಿಜನಾಗಿ ಜನಿಸಿ ಈಶ್ವರನಿಂದ ಮರಣವನ್ನು ಹೊಂದಿ ಮತ್ತು ಪುನಃ ಈಶ್ವರನಿಂದಲೇ ಎರಡು ರೂಪವನ್ನು ಹೊಂದಿ ಶ್ರೀ ಮಹಾಗಣಪತಿಯ ಲೋಕಕ್ಕೆ ಅಸಂಭವವಾದ ಈ ಒಂದು ಕಾರ್ಯವನ್ನು ಸಂಭವ ಮಾಡುವ ಸಲುವಾಗಿ ಈ ಕ್ಷೇತ್ರದಲ್ಲಿ ಮೊಟ್ಟ ಮೊದಲು ನೆಲೆಸಿದೆ. ಹಾಗೆ ಈ ಕ್ಷೇತ್ರಕ್ಕೆ ಬಂದಂತಹ ಎಲ್ಲ ವೈದಿಕರಿಗೂ ಯಾವುದೇ ಹೇಳಿದ ಅನೇಕ ಅಸಂಭವವಾದ ಕಾರ್ಯಗಳನ್ನು ಈ ಒಂದು ಕ್ಷೇತ್ರದಲ್ಲಿ ನಿಂತುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಆ ವ್ಯಕ್ತಿಗಳ ಅಭೀಷ್ಟವನ್ನು ಈಡೇರಿಸಿ ಪುನಃ ನಿರಂತರವಾಗಿ ಆ ವ್ಯಕ್ತಿಗಳನ್ನು ಕರೆಸಿ ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಸಮರ್ಥನಾದಂತಹ ಶ್ರೀ ಮಹಾಗಣಪತಿಯನ್ನು ನಾವೆಲ್ಲರೂ ಭಕ್ತಿ ಭಾವದಿಂದ ಪೂಜಿಸಿ ಧನ್ಯರಾಗೋಣ ಅಂತ ಹೇಳಿ